ಈಗ ಈಗಾಗಲೇ ನಾವು ಆರ್ಗನೈಸರ್ಸ್ ಯೂಶಲಿ ಜನ ನ್ಯೂ ಇಯರ್ ಅಂದರೆ ಹೊರಗಡೆ ಹೋಗ್ತಾರೆ, ಊಟಕ್ಕಂತ ಹೋಗ್ತಾರೆ, ಪಾರ್ಟಿ ಮಾಡೋಕ್ಕಂತ ಹೋಗ್ತಾರೆ. ಈ ಇವೆಂಟ್ಸ್ ಎಲ್ಲ ಆರ್ಗನೈಸ್ ಯಾರು ಮಾಡ್ತಾರೆ ಅವ್ರದ್ದು ಈಗಾಗಲೇ ಸಭೆ ಮಾಡಿದ್ದೀವಿ ನಾವು. ಅಂದರೆ ಪೊಲೀಸ್ ಇಲಾಖೆ, HDMC ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಸೇರಿ ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೆ ಕಡಾಖಂಡಿತವಾಗಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದೀವಿ. ನಂಬರ್ 1, ಟೈಮಿಂಗ್ ಅವ್ರದ್ದು ಲೈಸೆನ್ಸ್ ಕಂಡೀಷನ್ಸ್ ಏನಿದೆ, ಲೈಸೆನ್ಸ್ ಕಂಡೀಷನ್ ಬೇರೆ ಅವ್ರಿಗೆ ಬೇರೆ CLನವ್ರಿಗೆ ಬೇರೆ ಥರ ಇರುತ್ತೆ. ಅದಕ್ಕೆ ಸೀಮಿತ ಮಾಡ್ಕೊಬೇಕು. ಬಿಕಾಸ್ ಇಟ್ ಇಸ್ ನ್ಯೂ ಇಯರ್ ಪ್ಲಸ್ 30 ಮಿನಿಟ್ಸ್ ಅಂತ ಹೇಳಿದ್ದೀವಿ. ಯಾಕಂದರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರೋರು ಏಕ್ದಮ್ ಯು ಕೆನಾಟ್ ಆಸ್ಕ್ ದಮ್ ಟು ಲಿವ್. ಸೊ ಅವ್ರದ್ದು ವಾಟ್ ಎವರ್ ಇಸ್ ದಿ ಲೈಸೆನ್ಸ್ ಕಂಡೀಷನಲ್ಲಿ ಟೈಮಿಂಗ್ ಇದೆ ಪ್ಲಸ್ ಹಾಫ್ ಆನ್ ಅವರ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಮುಂದುವರೆದು ವಿಮೆನ್ ಸೇಫ್ಟಿ ಈಸ್ ಅವರ್ ಫೋಕಸ್. ಸೊ ಜಸ್ಟ್ ಒಂದು ಪ್ರೋಗ್ರಾಮ್ ಅಂತ ಆರ್ಗನೈಸ್ ಮಾಡಿ ತೊಂದರೆ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ವೆನ್ ದೇ ಆರ್ ಆರ್ಗನೈಸಿಂಗ್ ಸಮ್ ಪ್ರೋಗ್ರಾಮ್, ಲೋಕಲ್ ಕ್ಲಿಯರೆನ್ಸಸ್ ತಗೊಳ್ಳೋದ್ರ ಜೊತೆಗೆ ವಿಮೆನ್, ಆ ಪಾರ್ಟಿಗೆ ಬರುವಂಥ ವಿಮೆನ್ ಅವರ ಸೇಫ್ಟಿ ಕುರಿತು ಏನೇನು ಕ್ರಮ ವಹಿಸಬೇಕು ಅದರ ಬಗ್ಗೆನೂ ಅವ್ರಿಗೆ ಹೇಳಿದ್ದೀವಿ. ದೆನ್ ಝೀರೋ ಟಾಲರೆನ್ಸ್ ಟು ಡ್ರಗ್ಸ್ ಅಂತ ಹೇಳಿ ನಮ್ಮದು ಏನಿದೆ, ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ಝೀರೋ ಟಾಲರೆನ್ಸ್ ಅಪ್ರೋಚ್ ಟುವರ್ಡ್ಸ್ ಡ್ರಗ್ಸ್. ಆರ್ಗನೈಸರ್ಸ್ಗೂ ಹೇಳಿದ್ದೀವಿ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಟು ಎನ್ಶೋರ್ ದ್ಯಾಟ್ ಇಟ್ ಇಸ್ ಅ ಡ್ರಗ್ ಫ್ರೀ ಸೆಲೆಬ್ರೇಷನ್ ವಿದಿನ್ ಕಾನೂನಿನ ಚೌಕಟ್ಟಿನಲ್ಲಿ ಏನು ಸೆಲೆಬ್ರೇಷನ್ಗೆ ಅವೈಲೇಬಲ್ ಇದೆ ಅಷ್ಟಕ್ಕೆ ಸೀಮಿತ ಮಾಡ್ಕೋಬೇಕು. ಎನಿ ಕಾನೂನು ಬಾಹಿರ ಆ್ಯಕ್ಟಿವಿಟಿ ವಿಲ್ ಬಿ ವ್ಯೂಡ್ ಸೀರಿಯಸ್ಲಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ.